ತುಂಬಾ ದಿವಸ ಬದುಕಲ್ಲ ನಾವು. ಯಾಕೆ? ಯಾಕಂದ್ರೆ ನಿಮ್ಗೆ ಆಸೆನೇ ಇಲ್ಲ. ಆಸೆ ಇದೆ. ಹಾ. ಏನಂದ್ರೆ ಎಷ್ಟು ದಿವಸ ಬದುಕುತ್ತೆ ಅಷ್ಟು ದಿವಸ ಇರಬೇಕು. ನೀವು ಬದುಕಿದ್ರೆ ಸಾಕು ಅಂತ ಆಸೆ. ಬೇರೊಬ್ಬರ ಅಂತ್ಯ ನಿಮ್ಗೆ ಜೀವನ ಅಂತ. 10 ವಯಸ್ಸಿಗೆ ಇಲ್ಲಿಗೆ ನಾನು ಅವಾಗ ಓಪನ್ ಆಯ್ತು ಇಲ್ಲಿ 88 ಅಲ್ಲಿ ಓಪನ್ ಅಂದ್ರೆ ಆಯ್ತು. ನೀವು ಮೂಲತಃ ಇಲ್ಲೇ ಇದ್ದವರು. ಇಲ್ಲೇ 106 ವರ್ಷ ಮೇಲೆ ಆಲ್ಮೋಸ್ಟ್ ತುಂಬಾ ದಿವಸ ಬದುಕಲ್ಲ ನಾವು. ಯಾಕೆ? ಯಾಕಂದ್ರೆ ಕುಡಿಯೋದು ನಾವು ಜಾಲಿಯಾಗಿರ್ತೀವಿ. ನಾವು ಆ ಕಡೆ ಕಾರ್ ಬೇಕು, ಬೈಕ್ ಬೇಕು, ಬಿಲ್ಡಿಂಗ್ ಬೇಕು ಅಂತಾರ. ಆಲ್ಮೋಸ್ಟ್ ಕೆಲವ್ರಿಗೆ ಆಸೆ ಇರಲ್ಲ, ಕೆಲವ್ರಿಗೆ ಇರ್ತದೆ, ಕೆಲವ್ರಿಗೆ ಆಸೆ ಇರಲ್ಲ. ನಿಮ್ಗೆ ಆಸೆನೇ ಇಲ್ಲ. ಆಸೆ ಇದೆ. ಏನಂದ್ರೆ ಎಷ್ಟು ದಿವಸ ಬದುಕಿದ್ರೆ ಅಷ್ಟು ದಿವಸ ಇರ್ಬೇಕು. ನೀವು ಬದುಕಿದ್ರೆ ಸಾಕು ಅಂತ ಆಸೆ. ಅಷ್ಟು ಜೀವ ಇದೆಲ್ಲ ಸರ್, ಜೀವ ಜೀವ ಇದ್ರೆ ಇದ್ರೆ ಸಾಕು. ಮಾಡ್ಬೋದು. ಎಸ್ ವೀಕ್ಷಕರೇ, ನೋಡಿ, ನಾವು ಆಗ್ಲೇ ಜೋಗಿ ಕಥೆಯನ್ನ ಕೇಳಿದ್ವಿ. ಈಗ ಕುಟ್ಟಿ ಕಥೆಯನ್ನ ಕೇಳೋಣ. ಅಂದ್ರೆ ಕುಟ್ಟಿಯವರು ಯಾಕೆ ಈ ಪ್ಲೇಸ್ಗೆ ಬಂದದ್ದು, ಈ ಪ್ಲೇಸ್ಗೆ ಬರೋದಕ್ಕೂ ಮುಂಚೆ ಅವರ ಮನೆ, ಅವರ ತಾಯಿ ತಂದೆ ಮತ್ತೆ ಯಾರೆಲ್ಲ ಜೊತೆಲಿದ್ರು ಅದನ್ನೆಲ್ಲ ಮಾತಾಡ್ಸ್ತಾ ಹೋಗ್ತೀವಿ. ಕುಟ್ಟಿ ಸರ್, ಈಗ ನಾವು ಜೋಗಿ ಕಥೆಯನ್ನ ಕೇಳಿದ್ದಾಯ್ತು. ಈಗ ಕುಟ್ಟಿ ಕತೆ ಹೇಳಿ. ಎಲ್ನವರು ನೀವು 10 ವರ್ಷಕ್ಕೆ ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಅದಕ್ಕೂ ಮುಂಚೆ ಎಲ್ಲಿದ್ರಿ? ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ರು ಮುಂಚೆ ಅಂತ? ನಮ್ಮ ತಂದೆ ತಾಯಿ ಎಲ್ಲ ತಾತ ಎಲ್ಲ ಗುಣಿಯಾಗಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಗುಣಿ ಇರೋದು, ಬೆರಿನಲ್ಲಿ ಸುಡೋದು ಡೆಡ್ ಬಾಡಿನ, ಅದು ಮಾಡ್ತಾ ಇದ್ರು. ಅವಾಗ 88 ಅಲ್ಲಿ ಇದು ಓಪನ್ ಆಯ್ತು. ಅವಾಗ ನನ್ಗೆ 10 ವಯಸ್ಸು. ಅವಾಗ ಆಟ ಆಡೋಕೆ ಬಂದಿದ್ದು. ಆಮೇಲೆ ದಿನ ಇದೇ ಕೆಲಸ, ಸ್ಕೂಲ್ ಹೋಗೋದು, 2 ದಿವಸ ರಜೆ ಹಾಕೋದು, ಬರೋದು, ಇದೇ ಚಿಕ್ಕ ವಯಸ್ಸಿನ ಮಾಡಿ 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 ಒಂಥರ ಇಷ್ಟು ಹೋಗೇ ಇಲ್ಲ. ಹೋಗಿದ್ವಿ. ಎಷ್ಟೊತ್ತು ಎಲ್ಲರಿಗೂ ಓದಿದ್ರಿ ನೀವು? ಅವಾಗ 2ನೇ ಕ್ಲಾಸು ಆ ತರ ಹೋಗಿ, 2ನೇ ಕ್ಲಾಸ್, 2ನೇ ಕ್ಲಾಸು ಸೆಂಟ್ರಲ್ಲಿ ಅವಾಗ ನಾವು ಹೋಗಿ ಸ್ವಲ್ಪ ಓದೋದು ಸ್ವಲ್ಪ ಇಂಟ್ರೆಸ್ಟ್ ನನಗೆ ಇತ್ತು. ಅಂದ್ರೆ ಇಲ್ಲಿ ಈ ತರ ಕೆಲಸ ಮಾಡೋದು ಒಂಥರ ಇಂಟ್ರೆಸ್ಟ್. ಕೆಲಸ ಮಾಡೋದು ಇಂಟ್ರೆಸ್ಟ್ ಅಂತ ಹೇಳ್ತಿರಲ್ಲ, ಯಾಕೆ ಇಂಟ್ರೆಸ್ಟ್ ಇತ್ತು? ನೋಡಿ, ಇನ್ನೊಂದೇನಂದ್ರೆ, ನಾನು ಪದೇ ಒಂದು ಮಾತು ಹೇಳ್ತಾ ಇರ್ತೀನಿ, ಬೇರೊಬ್ಬರ ಅಂತ್ಯ ನಿಮ್ಮ ಜೀವನ ಅಂತ ಅಲ್ವಾ? ಈಗ ಯಾರೋ ಒಬ್ಬ ವ್ಯಕ್ತಿ ಸತ್ತೋಗ್ತಾನೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ ಕೆಲಸ ಬರುತ್ತೆ. ಇದು ನಿಮ್ಮ ಜೀವನ ಇದು ಅಲ್ವಾ? ಇದು ಪ್ರಕೃತಿ ನಿಯಮ. ಹಿಂಗೇನೆ ಒಬ್ಬರ ಅಂತ್ಯ ಇನ್ನೊಬ್ಬರ ಜೀವನ ನಡೆಸ್ತಾನೆ ಇರ್ತಾನೆ. ನೀವು ತುಂಬ ಸಣ್ಣ ವಯಸ್ಸಿಗೆ ಸಾವನ್ನು ನೋಡಿದವರು, ಸಾವನ್ನು ನೋಡ್ಕೊಂಡು ಹುಟ್ಟಿದವರು, ಸಾವನ್ನು ನೋಡ್ಕೊಂಡು ಬೆಳೆದವರು. ಮನೆ ಹೆಂಗಿತ್ತು? ಮನೆ ಆಗ ಅಪ್ಪ ಅಮ್ಮ ಏನು ಮಾಡ್ತಾ ಇದ್ರು? ಮನೆ ಹೆಂಗಿತ್ತು? ಗುಡಿಸ್ಲು ಹೆಂಗೆ ಅದು? ಅವಾಗ ಕ್ವಾರ್ಟರ್ಸ್ ಕೊಟ್ಟಿದ್ರು ನಮ್ಗೆ. ಕ್ವಾರ್ಟರ್ಸ್ ಇತ್ತು. ತಂದೆ ತಾಯಿ ಎಲ್ಲ ಅಲ್ಲಿಂಗೆ ಇದ್ದೀವಿ. ಮೇಕೆಗಳು ಇತ್ತು, ಮೇಕೆಗಳು ಸಾಕೊಂಡಿದ್ರು. ಇಲ್ಲಿ ಬಂದಿಲ್ಲ ಅಂದ್ರೆ ಮೇಕೆ ಮಾರೋದು, ದಿನ ಏನ್ ತಿನ್ಬೇಕು ಎಲ್ಲ ತಿನ್ನೋದು. ಏನ್ ಕಡಿಮೆ ಇಟ್ಟಿಲ್ಲ ನಮ್ಮ ತಂದೆ ತಾಯಿ ನಮ್ಗೆ ಹೊಟ್ಟೆಗೆ ಬಟ್ಟೆಗೆಲ್ಲ. ಎಷ್ಟು ಜನ ಮಂದಿ ನೀವು? ನಾವು 6 ಜನ, 3 ಹೆಣ್ಣು 3 ಗಂಡು. ಅವರೆಲ್ಲ ಏನ್ ಮಾಡ್ತಾವ್ರ ಈಗ? ನಮ್ಮ ಅಣ್ಣ ಅಲ್ಲಿ ಗುಣಿಯಾಗ್ಯೋದು, ಇವಾಗಲೂ ಅಲ್ಲೇ ಇದ್ದಾರೆ. ಅಲ್ಲೇ ನಮ್ಮ ತಮ್ಮ ಸ್ಕೂಲ್ ಬಿಟ್ಬಿಟ್ಟು ನಮ್ ಜೊತೆಲಿ ಇಲ್ಲೇ ಕೆಲಸ ಮಾಡ್ತಾ ಇದ್ನು. ನಮ್ ತಂಗಿಗ್ ಮದುವೆ ಮಾಡ್ಕೊಟ್ರು. ಅವ್ರು ಕೆಲಸ ಸೆತ್ತೋಗ್ಬಿಟ್ರು ಅವ್ರ ಗಂಡ. ಅವರು ಏನ್ ಬಂಗ್ಲಾ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಅವಾಗ ಬಿಟ್ಬಿಟ್ಟು ಇಲ್ಲಿ ಸಂಬಳ ಎಲ್ಲ ಇಲ್ಲ. ಇಲ್ಲಿ ಸಂಬಳ ಕೊಡಲ್ವಾ? ಇಲ್ಲ, ಮುಂಚೆ ಅಲ್ಲ. ಇವಾಗ ಕೊಡ್ತಾರೆ ಸಂಬಳ ಎಲ್ಲ. ಏನಿಲ್ಲ, ನನ್ನ ಜೊತೆಲಿ ಕೆಲಸ ಮಾಡ್ತಾ ಇಲ್ಲೇ ಇದ್ರು. ಅವಾಗ ಬಾಡಿಗೆ ಬರೋರು ಅಕ್ಕಿ ಅದು ಕೊಡ್ತಾರೆ. ಬಾಡಿಗೆ ಅಕ್ಕಿ ಹಾಕ್ಬಿಟ್ಟು ಮಿಕ್ಕೋದು, ಅದ್ರಲ್ಲಿ ನಾವು ಅನ್ನ ಮಾಡಿ ತಿಂತೀವಿ. ತಟ್ಟಲ್ಲಿ ಅಕ್ಕಿ ಕಾಸು ಹಾಕ್ತಾರೆ, ಹಾಲು ಕಾಸು, ಆತರ ಅದು ತಕೊಂಡು ಎಲ್ರು ಸೇರ್ ಮಾಡ್ಕೊಂಡು ಎಲ್ಲ ತಕೊಳ್ತಾ ಇದೀವಿ. ಅವ್ರು ಎಲ್ಲಿ ಆಚೆ ಹೋಗಿದ್ರೆ ಹುಡುಗರು ಸ್ಕೂಲ್ ಬಿಟ್ಬಿಟ್ರಲ್ಲ ನಮ್ಮ ತಮ್ಮ ಅಲ್ಲ, ನನ್ನ ತಮ್ಮ ನಮ್ಮ ಅಕ್ಕ ಮಗನು ಅವಂಗೆ ಅಷ್ಟೇ. ಆಚೆ ಹೋಗ್ರೆ ಕೆಟ್ಟ ಬಿಡ್ತಾರೆ ಅಂತ ಇಲ್ಲೇ ನನ್ನ ಜೊತೆಲಿ ಇಟ್ಕೊಂಡು ಕೆಲಸ ಅವಾಗಂದ ಮಾಡ್ತಾ ಇದ್ರು. ಅದ್ರಲ್ಲಿ ದಿನ ಕೊಡೋದು 10 ರೂಪಾಯಿ, 5 ರೂಪಾಯಿ, 2 ರೂಪಾಯಿ ಆತರ. ಅವಾಗ ನಮ್ಗೆಲ್ಲ 1 ರೂಪಾಯಿ ಕೊಟ್ರೆ ಅವಾಗ 10 ವಯಸ್ಸಿಗೆ ಒಂಥರ ಖುಷಿ. 1 ರೂಪಾಯಿ ಪಿಕ್ಚರ್ ಥಿಯೇಟ್ರಿಗೆ ಅಂದ್ರೆ 75 ಪೈಸೆ ಒಂದು ಟೆಂಟ್ ಇತ್ತು, ಕೂತ್ಕೊಂಡು ನೋಡೋದು. ಫುಲ್ ನೋಡ್ತಿದ್ರ ನೀವು? ಹೋಗ್ತಾ ಇದ್ದೀವಿ. ಇಲ್ಲಿ ಮಂಜುನಾಥ ಟೆಂಟ್ ಅಂತ ಇತ್ತು, ಅಲ್ಲಿ ಹೋಗೋದು. ಚಿಕ್ಕ ವಯಸ್ಸಿನ ಇಲ್ಲೇ ಕೆಲಸ ಮಾಡ್ಕೊಂಡು ಇದೇ ಕೆಲಸ. ಅಂದ್ರೆ ನಾವು ಮಾಡೋದು ದುಡ್ಡಕ್ಕೋಸ್ಕರ ಕೆಲಸ ಮಾಡ್ತಲ್ಲ, ಕೆಲ್ಸಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೆ ನಾನು. ಇವಾಗ ಅಷ್ಟೇ. ಈ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ಒಂದು ಕಲ್ಲನ್ನ ಆ ಕಡೆ ಇಡಪ್ಪ ಅಂತ ಹೇಳಿದ್ರೆ, ಈಗ ನಾರ್ಮಲ್ ಆಗಿ ಏನಾದ್ರು ಒಂದು ಸಣ್ಣ ಕೆಲಸ ಹೇಳಿದ್ರು ಎಷ್ಟು ಕೊಡ್ತೀಯ ಅಂತ ಕೇಳ್ತಾರೆ. ಹೌದು ಸರ್, ದುಡ್ಡುಗಾಗಿ ಕೆಲಸ ಮಾಡೋದು. ಆದ್ರೆ ನಾವು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಕೇಳಿರ್ತೀವಿ ಕಾಯಕ ಯೋಗಿ ಅಂತ. ಅಂದ್ರೆ ಕೆಲಸದಲ್ಲೇ ದೇವರನ್ನು ನೋಡೋದು, ಕೆಲಸ ಮಾಡ್ತಾ ಇರೋದು ನಿಸ್ವಾರ್ಥವಾಗಿ. ಈಗ ನೀವು ಕಾಯಕ ಯೋಗಿ ಕಂಪ್ಲೀಟ್ ಆಗಿ. ಈಗ ನೀವು 10ನೇ ವಯಸ್ಸಿಗೆ ಇಲ್ಲಿಗೆ ಬಂದ್ರೆ ಅಂತ ಹೇಳಿದ್ರೆ
ಸ್ಮಶಾನದಲ್ಲಿ ಇದ್ದಾಗ ಚಿಕ್ಕ ವಯಸ್ಸಲ್ಲಿ ಯಾವತ್ತೂ ಕೂಡ ಭಯ ಆಗಿಲ್ವಾ? ನಮಗೆ ಏನಂದ್ರೆ ಸ್ಮಶಾನ ಅಂದ್ರೆ ಒಂಚೂರು ದೂರ, ನಮಗೆಲ್ಲ ಭಯ. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಈಗಲೂ ಕೂಡ ಒಂಚೂರು ಭಯ ಇರ್ತದೆ. ನೀವು ಚಿಕ್ಕ ವಯಸ್ಸಲ್ಲಿ ಅಲ್ಲ ಇಲ್ಲಿವರೆಗೂ ಯಾವತ್ತೂ ಕೂಡ ಭಯ ಪಟ್ಟಿದ್ದೇ ಇಲ್ವಾ? ಭಯ ಇತ್ತು, ಏನೋ ಒಂಥರ ದೇವ ದೇವ ಅಂತ ಹೇಳ್ತಾ ಇದ್ರಲ್ಲ, ಆ ಥರ ಭಯ ಇತ್ತು. ಅವತ್ತು ತಾತ ಒಬ್ರು ಇದ್ರು ಇಲ್ಲಿ ಕೆಲಸ ಮಾಡೋರು, ರಾವು ಅಂತ ವಿಲ್ಸನ್ ಗಾರ್ಡನಲ್ಲಿ ಅವರೇ ಆಪ್ರೇಟರ್ ಇದ್ರು. ಆಮೇಲೆ ಇಲ್ಲಿ ಬಂದ್ರು. ಅವಾಗ ಸಾಯರಾಗ ಅಂಗಡಿ ಕಲ್ಸೋದು, ಸಾರಾಯಿ ಸಾಯರ ತಗೊಳ್ಳೋಕೆ ಪಾಕೆಟ್ ಇತ್ತು, ಪಾಕೆಟ್ ಹೋಗಿ ಕೊಡ್ತಿತ್ತು. ತಕೊಂಡ್ ಬಾ ಅಂತ ಕಲ್ಸೋದು. ನಮ್ಗೆ ಭಯ 6 ಗಂಟೆ, ಅವಾಗ ಸ್ಲಾಟ್ 6 ಗಂಟೆ ಮುಂದಕ್ಕೆ ಟೈಮ್ ಇತ್ತು ಬರ್ನಿಂಗ್, 6-7 ಗಂಟೆವರೆಗೂ. ಅವಾಗ ಹೋಗಿ ತಕೊಂಡ್ ಬಾ ಅನ್ನೋದು ಭಯ. ಆಮೇಲೆ ಇಬ್ರು ಹುಡುಗರು ಸೇರ್ಕೊಂಡು ಹೋಗಿ ತಕೊಂಡ್ ಬಂದು ಕೊಡೋದು, ಆ ಥರ ಇತ್ತು. ಆಮೇಲೆ ನಮ್ಮ ತಂದೆ ನಾವು ಎಲ್ಲ ಇಲ್ಲೇ ಇದ್ದೀವಿ. ನಮ್ಮ ಮಕ್ಕಳು 4 ಜನ ಇದ್ದಾರೆ, 3 ಹೆಣ್ಣು 1 ಗಂಡು. ಅವರೇ ಇಲ್ಲೇ ಇದ್ದೀವಿ, ಬಾಡಿಗೆ ಇದ್ವಿ. ಮದುವೆ ಆದ್ಮೇಲೆ ನಾವು ಆಚೆ ಮತ್ತೆ ಇಲ್ಲೇ ಕ್ವಾರ್ಟರ್ಸ್ ಕಟ್ಟಿ ಇಲ್ಲೇ ಬಂದಿದ್ದೀವಿ. ಅವ್ರಿಗೂ ಏನ್ ಭಯ ಅಂತದೇ ಇಲ್ಲ. ಸುಮ್ಮನೆ ಸೌಂಡ್ ಬರ್ತದೆ ನೈಟಲ್ಲಿ, ಅದು ನಾಯಿ ಅದು ಇದು ಬಗ್ಲೋದು, ಬೆಕ್ಕು ಅದು. ಕೆಲವರು ದೇವ ಅಂತಾರೆ, ಅವ್ರವ್ರ ಮನ್ಸು ಹೆಂಗೆ ಅಷ್ಟೇ ಹಂಗೆ. ದೆವ್ವ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕೀಗ ನಾವು ಹಂಗಾದ್ರೆ. ಆಯ್ತು, ಈಗ ನಿಮ್ಮ ಇಲ್ಲಿವರೆಗೆ ಬಂದ್ರಿ, 10ನೇ ವಯಸ್ಸಕ್ಕೆ ಇಲ್ಲಿಗೆ ಬಂದ್ರಿ. ಆಗ ಯಾರು ಕೆಲಸ ಮಾಡ್ತಿದ್ರಿ ಇಲ್ಲಿ? ಒಬ್ರು ಆಪರೇಟರ್ ಅಂತ ಹೇಳಿದ್ರು. ಆಪರೇಟರ್ ಎಲ್ಲ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ. ಅಲ್ಲ, 10 ವಯಸ್ಸಕ್ಕೆ ನಿಮ್ ಕೆಲಸ ಅಂತ ಕೊಟ್ಟಿರಲ್ಲ ಯಾರು? ಕೊಟ್ಟಿರಲ್ಲ. ಇವಾಗ ನೋಡಿ ಬಾಡಿ ಬಂತು, ಹಿಡ್ಕೊಳಕ್ ಯಾರಿಲ್ಲ. ಇವಾಗನ ಎಲ್ರು ಬರ್ತಾರೆ, ಅವಾಗ ಯಾರು ಬರಲ್ಲ. ನಮ್ನೆಲ್ಲ ಮುಟ್ಟಕ್ಕೆ ಬಿಡ್ತಾ ಇಲ್ಲ ಅವಾಗೆಲ್ಲ. ಅವಾಗ ಇಬ್ರು ಬರ್ತಾ ಇದ್ರು, ಅವಾಗ ಎತ್ಕೊಂಡು ಹೋಗೋದು, ಅಲ್ಲಿ ಕ್ಲೀನ್ ಮಾಡೋದು, ಬೂದಿ ತಗೊಂಡ್ ಬಂದ್ರೆ ಹೋಗಿ ಅಂಡರ್ಗ್ರೌಂಡ್ ಇಂದ ಬೂದಿ ತಗೊಂಡ್ ಬಂದು ಕೊಡೋದು ಅಂತ ಕೆಲಸ ಎಲ್ಲ ಮಾಡಿ 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 ಚಿಕ್ಕ ವಯಸ್ಸಿನ ಏನಂತ ಎಲ್ಲ ನನ್ಗೆ ಗೊತ್ತಾಯ್ತು. ಹೆಂಗ್ ಮಾಡ್ಬೇಕು, ಎಲ್ಲ ಶುರುವಾಗ್ತದೆ, ಯಾವಾಗ ಬರ್ನ್ ಮಾಡ್ಬೇಕು, ಆನ್ ಮಾಡೋದು, ಬೂದಿ ಎಲಿಯೋದ್ರಿಂದ ಎಷ್ಟು ಬಾಡಿ ಎಷ್ಟು ಹೆಂಗ್ ಬೈತದೆ, ಬಾಡಿ ನೋಡಿದ ತಕ್ಷಣ ಎಲ್ಲಿ ಬರ್ತೀನಿ ಎಂತ ಬಾಡಿ ಹೆಂಗ್ ಬೈತದೆ, ಎಷ್ಟೊತ್ತಾಗ್ಬೋದು ಆ ಥರ ಗೊತ್ತಾಗ್ಬಿಟ್ಟಿದೆ. ಆ ಥರ ಈಗ ಸಾವಿನ ಬಗ್ಗೆ ಮಾತಾಡ್ತಾ ಇದೀವಿ, ಬದುಕಿನ ಬಗ್ಗೆ ಕೂಡ ಮಾತಾಡ್ತಾ ಇದೀವಿ. ಈಗ ಫಸ್ಟ್ ನೀವು 10ನೇ ವಯಸ್ಸಿಂದ ಇಲ್ಲೇ ಇರೋದ್ರಿಂದ ಮನೆ ಎಲ್ಲ ನೋಡ್ಕೊಂಡ್ ಬರ್ಬೇಕು. ಹೆಂಗಿದೆ ನಿಮ್ ಮನೆ ಎಲ್ಲ ಅಂತ ಮನೆ ಹತ್ರ ಹೋಗೋಣ ನಡೀರಿ. ಮನೆಯನ್ನು ಇಲ್ಲಿ ಕಟ್ಕೊಂಡಿರೋದಾ ಹೆಂಗೆ? ಕ್ವಾರ್ಟರ್ಸ್ ಕಟ್ಕೊಟ್ರು ಸರ್. ಅವರೇ ಕಟ್ಕೊಳ್ತಿರೋದು? ಯಾರೋ ಇಂಜಿನಿಯರ್ ಒಳ್ಳವ್ರು ಇದ್ರು, 10ಕ್ಕೆ 10 ಕಟ್ಕೊಟ್ರು ಅವಾಗ. ಅದೇ ಚಿಕ್ಕ ಮನೆಯಲ್ಲೇ ಇದೀರಿ ಈಗ? ಹೌದು, ಆ ಕಡೆ ಈ ಕಡೆ 5 ಕಟ್ಕೊಂಡು ಚಿಕ್ಕ ಮನೆಯಲ್ಲಿ ಫ್ಯಾಮಿಲಿ ಸರ್. ಕನ್ನಡ ರಾಜ್ಯೋತ್ಸವ ಅವತ್ತು ನಮ್ಮ ತಾಯಿಗೆ ಕೇಕ್ ಎಲ್ಲ ಆರ್ಡರ್ ಮಾಡಿದೆ. ಅವತ್ತು ಬರ್ತಡೇ ನಮ್ಮ ತಾಯಿದು. 6 ಬಾಡಿ ಹಾಕ್ಬಿಟ್ಟೆ, ಒಂದೇ ಒಂದು ಬಾಡಿ ಇತ್ತು ಹಾಕ್ಬೇಕು. ಲೇಡೀಸ್ ಹಂಗಿಂಗ್ ಮಾಡ್ಕೊಂಡಿದ್ರು, ಮಾತಾಡಕ್ಕಾಗಿಲ್ಲ. ಹಿಂಗೆ ಇಟ್ಕೊಂಡು ಹೋಗ್ಬಿಡ್ತೀನಿ ಹೇಳ್ಬಿಟ್ಟೆ. ಆಮೇಲೆ ಯಾರೋ ಬಂದು ಜೋರಾಗಿ ಓಡಿದ ತಕ್ಷಣ. ಮಗ ತುಂಬಾ ಕೆಲಸ ಮಾಡ್ತಿದ್ದಾರೆ, ಏನ್ ಹೇಳ್ತೀರಿ ಮಗನ ಬಗ್ಗೆ? ಇವರು ಚಿಕ್ಕದ್ರಲ್ಲಿಂದ ಇಲ್ಲೇ ಕೆಲಸ ಮಾಡ್ತೀನಿ.